ನಮಸ್ಕಾರ ವೀಕ್ಷಕರೇ, ನಾನು ಪವನ್ ದೇಶಪಾಂಡೆ. ಹಾಗೆ ನನ್ನ ಜೊತೆಗಿದ್ದಾರೆ ನಮ್ಮ ಮೀಡಿಯಾ ಕ್ಲಬ್ನ ಅಧ್ಯಕ್ಷರಾದಂಥ ವಿಜಯ್ ನಾಯ್ಕ ಅವರು. ನಮಸ್ಕಾರ. ಇವತ್ತು ನಾವಿವತ್ತು ಲೈವ್ ಬರೋದಕ್ಕೆ ಅಂದ್ರೆ ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಒಂದು ಸಂತಸದ ಕ್ಷಣ ಇದೆ. ಆ ಕ್ಷಣವನ್ನ ತಮ್ಮ ಮುಂದೆ ಹಂಚಿಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಹಾಗೆ ನಮ್ಮ ಮೀಡಿಯಾ ಕ್ಲಬ್ ರಾಮದುರ್ಗನ ಅಧ್ಯಕ್ಷರಾದಂಥ ವಿಜಯ್ ನಾಯ್ಕ ಅವರು ತಮ್ಮ ಮೂಲಕ ಒಂದಿಷ್ಟು ಅಭಿಪ್ರಾಯಗಳನ್ನ ಹಂಚ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮೀಡಿಯಾ ಕ್ಲಬ್ ರಾಮದುರ್ಗ ಇದು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನನ್ನ ಒಂದು ಬಹುದಿನದ ಕನಸಾಗಿತ್ತು. ಯಾಕೆಂದ್ರೆ ನಾನು ವೃತ್ತಿ ಬದುಕವನ್ನ ಆರಂಭಿಸಿದ್ದು ಎಲೆಕ್ಟ್ರಾನಿಕ್ ಮೀಡಿಯಾದಿಂದ. ಸಾಕಷ್ಟು ರಾಜ್ಯ ಮಾಧ್ಯಮದ ಒಂದು ಚಾನಲ್ ನಲ್ಲಿ ಸೇವೆಯನ್ನ ಸಲ್ಲಿಸಿ ಬಂದಿರುವಂತದ್ದು. ಹಾಗೆ ನಮ್ಮ ಊರಿಗೆ ಏನಾದ್ರೂ ಒಂದು ಮಾಡಬೇಕು, ನಮ್ಮ ಮಾಧ್ಯಮ ರಂಗದಿಂದಲೇ ನಮ್ಮ ಊರಿಗೆ ಏನಾದ್ರೂ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಅಧ್ಯಕ್ಷರ ಜೊತೆ ಅಂದ್ರೆ ವಿಜಯ್ ನಾಯ್ಕ ಅವ್ರ ಜೊತೆ ನಾನು ಒಂದಿಷ್ಟು ಸಲಹೆ ಸೂಚನೆ ಹಾಗೂ ಒಂದಿಷ್ಟು ಅಭಿಪ್ರಾಯಗಳನ್ನ ಶೇರಿಂಗ್ ಮಾಡ್ಕೊಂಡ್ವಿ. ಶೇರಿಂಗ್ ಮಾಡ್ಕೊಂಡಾಗ ಇಲ್ಲ ಸರ್, ಈ ರೀತಿ ಮಾಡಿದ್ರೆ ಇನ್ನೂ ಚಂದ ಇರುತ್ತೆ, ರಾಮದುರ್ಗ ಒಂದು ಹಿಂದುಳಿದ ಭಾಗ, ಸೊ ಇಲ್ಲಿ ಒಂದು ಸ್ಟುಡಿಯೋ ಮಾಡಿ ಇಲ್ಲಿ ನಮ್ಮ ಊರಲ್ಲೇ ಏನು ಒಂದು ಪದವಿಯನ್ನ ಕಲಿತಾ ಇದ್ದಾರೆ ವಿದ್ಯಾರ್ಥಿಗಳು, ಅಲ್ಲಿಯೂ ಕೂಡ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಸಾಕಷ್ಟಿದ್ದಾರೆ, ಅವರಿಗೂ ಅನುಕೂಲ ಆಗುತ್ತೆ. ಹಾಗೆ ಸಾಕಷ್ಟು ಯುವಕರು ಇವತ್ತು ನಮ್ಮ ಪತ್ರಿಕೋದ್ಯಮದ ಹತ್ರ ವಾಲ್ತಾ ಇದ್ದಾರೆ, ಅವ್ರಿಗೆ ಏನಾದ್ರೂ ಒಂದು ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಭವ್ಯವಾದಂತಹ ಒಂದು ಸ್ಟುಡಿಯೋವನ್ನ ಲೋಕಾರ್ಪಣೆ ಮಾಡಿದ್ವಿ. ನಿಜಕ್ಕೂ ತುಂಬಾ ಸಂತಸದ ಕ್ಷಣ ಆಗಿದೆ. ಇಂತಹ ಒಂದು ಕನಸು ಇವತ್ತು ಸಾಕಾರವಾದಂತಹ ಒಂದು ದಿನ. ಅದನ್ನ ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇವತ್ತು ನಾನು ಬಂದಿದ್ದೀನಿ. ಸರ್, ಹೇಗೆ ಅನಿಸ್ತು ಇವತ್ತಿನ ಎಲ್ಲ ಒಂದು ಬೆಳವಣಿಗೆಯನ್ನ ನೋಡಿದಾಗ? ಇಲ್ಲ, ತುಂಬಾ ಅದ್ಭುತವಾಗಿತ್ತು ಇವತ್ತು ಕಾರ್ಯಕ್ರಮ. ಎಲ್ಲ ಗಣ್ಯಾತಿ ಗಣ್ಯರು ರಾಮದುರ್ಗದ ಈ ಮೀಡಿಯಾ ಕ್ಲಬ್ ಉದ್ಘಾಟನೆಗೆ ಶುಭವನ್ನ ಹಾರೈಸಿದ್ದಾರೆ. ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನೀವಂದಂಗೆ ಬಹುದಿನದ ಕನಸಾಗಿತ್ತು ಈ ಒಂದು ಡಿಜಿಟಲ್ ಮಾಧ್ಯಮ ಅಂದ್ರೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ. ನಾನು ಕೂಡ ಸಾಕಷ್ಟು ಸುಮಾರು 12-13 ವರ್ಷಗಳಿಂದ ಇಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ಒಂದು ಸುಸಜ್ಜಿತವಾದಂತ ಸ್ಟುಡಿಯೋನ ರಾಮದುರ್ಗದಲ್ಲೇ ನಿರ್ಮಾಣ ಮಾಡ್ಬೇಕಂತ ಬಹಳ ಕನಸಿತ್ತು. ಆ ಒಂದು ಕನಸಿಗೆ ಈ ಎಲ್ಲ ಮೀಡಿಯಾ ಕ್ಲಬ್ಬಿನ ಸದಸ್ಯರು ತಮ್ಮ ಸರ್ವಸ್ವವನ್ನ ಧಾರೆ ಎರೆದು ಇವತ್ತು ಈ ಕನಸನ್ನ ನೆನಸು ಮಾಡಿದ್ದಾರೆ. ಒಳ್ಳೆಯ ಸುಸಜ್ಜಿತವಾದಂತ ಸ್ಟುಡಿಯೋ ನಿರ್ಮಾಣ ಆಗಿದೆ. ಎಲ್ಲ ತಾವು ಗಮನಿಸ್ತಾ ಇರ್ಬೋದು, ವಿಡಿಯೋಗಳಲ್ಲಿ ಸಾಕಷ್ಟು ನಾವು ಇದನ್ನ ಟೆಲಿಕಾಸ್ಟ್ ಅನ್ನ ಸಹ ಈಗಾಗಲೇ ಮಾಡಿದೀವಿ. ಇಲ್ಲಿ ನಮಗಷ್ಟೇ ಅಂತಲ್ಲ, ಈಗ ಪತ್ರಕರ್ತರಿಗೆ, ನಾವು ಈಗಿದ್ದಂತ ಪತ್ರಕರ್ತರಿಗೆ, ರಾಮದುರ್ಗದಲ್ಲಿರುವಂತ ಪತ್ರಕರ್ತರಿಗೆ ಮಾತ್ರ ಇಲ್ಲ, ಈ ಹೊಸದಾಗಿ ಪವನ್ ದೇಶಪಾಂಡೆ ಅವರು ಹೇಳಿದಂಗೆ ಹೊಸದಾಗಿ ಏನು ರಾಮದುರ್ಗದ ಒಂದು ಜರ್ನಲಿಸಂ ಸ್ಟೂಡೆಂಟ್ಸ್ ಗಳಿದ್ದಾರೆ, ಪತ್ರಿಕೋದ್ಯಮ ಪದವಿಯನ್ನ ಮಾಡ್ತಾ ಇದ್ದಾರೆ, ಅಂತವ್ರಿಗೂ ಸಹ ಇದೊಂದು ಪ್ರಾಕ್ಟಿಕಲ್ ರೂಮ್ ಆಗಿ ಇಲ್ಲಿ ಒಂದು ನಿರೂಪಕರಾಗಿ ಮತ್ತು ಸುದ್ದಿಗಳ ಮಾಹಿತಿಗಳನ್ನ ಯಾವ ತರ ಸುದ್ದಿ ಬಿತ್ತರಣೆ ಆಗ್ತವೆ, ಆಮೇಲೆ ಸುದ್ದಿಯ ಎಡಿಟಿಂಗ್ ಯಾವ ತರ ಆಗುತ್ತೆ, ವಿಡಿಯೋ ಯಾವ ತರ ಆಗುತ್ತೆ, ಸ್ಟುಡಿಯೋಗಳು ಯಾವ ತರ ಇದೆ, ಬಹುತೇಕವಾಗಿ ಯಾರಿಗೂ ಇದು ಕಾಣ ಸಿಗೋದಿಲ್ಲ. ಯಾಕಂದ್ರೆ ಸುಮಾರು ಈ ರೀತಿ ಎಲ್ಲಾ ಸ್ಟುಡಿಯೋ ಅಂದ್ರೆ ಈಗ ಬೆಂಗಳೂರು ಅಥವಾ ಹುಬ್ಬಳ್ಳಿ ಬೆಳಗಾವಿಯಲ್ಲಿ ಏನಾದ್ರು ಸಿಕ್ಕರೆ ಇಂಥ ಸ್ಟುಡಿಯೋಗಳು ಸಿಗಬಹುದು. ಆದ್ರೆ ಇದನ್ನ ಬಿಟ್ರೆ ಎಲ್ಲ ರಾಷ್ಟ್ರೀಕೃತ ಚಾನಲ್ಗಳೇನಿದಾವೆ ಅದರಲ್ಲಿ ಈ ಎಲ್ಲ ಸ್ಟುಡಿಯೋಗಳು ಸುಸಜ್ಜಿತವಾದ ಸ್ಟುಡಿಯೋಗಳು ಇರ್ತವೆ. ಆ ಒಂದು ಮಾದರಿಯಲ್ಲಿ ನಾವು ರಾಮದುರ್ಗದಲ್ಲೇ ತಯಾರು ಮಾಡಿದ್ದೀವಿ. ತುಂಬಾ ಖುಷಿ ಅನಿಸ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಇದೊಂದು ಹೊಸ ಬೆಳವಣಿಗೆ ಅಂತ ಹೇಳ್ಬೋದು. ಪ್ರಾಯೋಗಿಕ ಮಾಧ್ಯಮದ ಲೋಕವನ್ನ ಇಲ್ಲಿ ನೋಡಬಹುದು, ಅಥವಾ ಅದ್ರ ಜೊತೆ ತಾವು ಕೂಡ ಇಲ್ಲಿ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಹೀಗಾಗಿ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತನ್ನುವಂತ ವಿಷಯವನ್ನ ಇಟ್ಕೊಂಡು ಈ ಮೀಡಿಯಾ ಕ್ಲಬ್ ಆಯೋಜನೆಯನ್ನ ಮಾಡಿದ್ದು. ಆಮೇಲೆ ಇದ್ರ ಜೊತೆಗೆ ಪ್ರೆಸ್ ಮೀಟ್ ಗಾಗಿ ನಾವು ಕೂಡ ಸ್ಥಳಾವಕಾಶದ ವ್ಯವಸ್ಥೆಯನ್ನ ಮಾಡಿದ್ವಿ. ಯಾವುದೇ ಇನ್ ಮೇಲೆ ಡಿಜಿಟಲ್ ಮೀಡಿಯಾ ಪ್ರೆಸ್ ಮೀಟ್ ಗಳಿದ್ರೆ ಇಲ್ಲೇ ಬಂದು ಯಾವ್ದಾದ್ರು ಸಂಘ ಸಂಸ್ಥೆಗಳಿರ್ಲಿ ಅಥವಾ ಯಾವ್ದಾದ್ರು ವೈಯಕ್ತಿಕ ಪ್ರೆಸ್ ಮೀಟ್ ಗಳಿರ್ಲಿ ಅದ್ರ ಬಗ್ಗೆ ಹೇಳುವುದು ಕೇಳುವುದು ಇದ್ರು ಈ ಒಂದು ನಮ್ಮ ಮೀಡಿಯಾ ಕ್ಲಬ್ ರಾಮದುರ್ಗದಲ್ಲಿ ಬಂದು ಪ್ರೆಸ್ ಮೀಟ್ ಅನ್ನ ಕೂಡ ಮಾಡಬಹುದು. ಡಿಬೇಟ್ಗಳು, ಸಾಕಷ್ಟು ಡಿಬೇಟ್ಗಳನ್ನ ಮಾಡುವಂತ ಕನಸನ್ನ ಇವತ್ತು ಪವನ್ ದೇಶಪಾಂಡೆ ಅವರಾಗ್ಲಿ ಹಾಗೂ ನನ್ನ ಈ ಸಂಘಟನೆಯ 9 ನವಗ್ರಹಗಳಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಆಯಾಯ ಒಂದೊಂದು ಗ್ರಹದ ಸ್ಥಿತಿಗತಿಯ ವ್ಯಕ್ತಿತ್ವ ಕೂಡ ಅವರಲ್ಲಿದೆ. ಹೀಗಾಗಿ ಎಲ್ಲರೂ ಸೇರ್ಕೊಂಡು ಈ ಒಂದು ಸಂಘಟನೆಯನ್ನ ಮಾಡಿದೆವು. ಪ್ರತಿಯೊಬ್ಬರು ತಮ್ಮ
ನ್ಯೂಸ್ ಚಾನೆಲ್ಗಳನ್ನ ಡಿಜಿಟಲ್ ಮಾಧ್ಯಮ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಮಾಧ್ಯಮ ಇರ್ಬೋದು, ಅದರಲ್ಲಿ ಭಾಗವಹಿಸ್ತಾರೆ. ಅದ್ರ ಜೊತೆಗೆ ಈ ಒಂದು ಕ್ಲಬ್ ನ ಉಪಯೋಗ ಮಾಡಿಕೊಂಡು, ಸ್ಟುಡಿಯೋನ ಉಪಯೋಗ ಮಾಡಿಕೊಂಡು ಸುದ್ದಿಗಳನ್ನ ಬಿತ್ತರಣೆ ಮಾಡುವುದಾಗ್ಲಿ ಅಥವಾ ಡಿಬೇಟ್ ಗಳನ್ನ ಮಾಡುವುದಾಗ್ಲಿ, ರಾಮದುರ್ಗದಲ್ಲಿ ಜ್ವಲಂತ ಸಮಸ್ಯೆಗಳಿರ್ಲಿ ಅಥವಾ ಸ್ಥಳೀಯ ಯಾವ್ದಾದ್ರು ವಿಷಯಗಳ ಬಗ್ಗೆ ಡಿಬೇಟ್ ಗಳಿರ್ಲಿ, ಇವನ್ನು ಮಾಡುವಂತ ಕಾರ್ಯ ಇನ್ನು ಮೇಲೆ ಪ್ರಾರಂಭ ಆಗ್ತದೆ. ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಅನೇಕರು ಭಾಗವಹಿಸಿದ್ರು. ಅವರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ. ಖಂಡಿತ ವಿಜಯ ನಾಯಕ್ ಅವರು ಹೇಳ್ತಾ ಇದ್ರು ಎಲ್ಲರಿಗೂ ಅನುಕೂಲ ಆಗ್ಬೇಕು ಅಂತ ಹೇಳಿ. ಖಂಡಿತವಾಗ್ಲೂ ನಮ್ಮ ಉದ್ದೇಶವೂ ಕೂಡ ಅದೇ ಆಗಿರುವಂತದ್ದು. ನಮ್ಮ ದೇಹವಾಕ್ಯವೂ ಕೂಡ ಸತ್ಯವೇ ನಮ್ಮ ಶಕ್ತಿ ಅಂತಕ್ಕಂಥ ಒಂದು ದೇಹ ವಾಕ್ಯದೊಂದಿಗೆ ನಮ್ಮ MCR ಅಂದ್ರೆ ಮೀಡಿಯಾ ಕ್ಲಬ್ ರಾಮದುರ್ಗನ ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ಜಿಲ್ಲಾ ಮಟ್ಟದಲ್ಲಿ ಇಂತಹ ಸ್ಟುಡಿಯೋಗಳು ಕಂಡು ಬರ್ತಾ ಇದ್ವು. ನಮ್ಮ ತಾಲೂಕು ಮಟ್ಟದಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು ನಮಗೆ ಒಂದು ಹೆಮ್ಮೆಯ ವಿಷಯ. ನಾನು ಎಲ್ಲರಿಗೂ ಕೂಡ ಹೇಳ್ತೀನಿ, ಯಾಕಂದ್ರೆ ನಾವು ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸವನ್ನು ಮಾಡ್ತೇವೆ. ಸತ್ಯದ ಒಂದು ಅನ್ವೇಷಣೆಗಾಗಿ ನಾವು ಕೆಲಸ ಮಾಡ್ತೇವೆ, ಸತ್ಯದ ಪರವಾಗಿ ನಾವು ಕೆಲಸ ಮಾಡ್ತೇವೆ. ಹೀಗಾಗಿ ಇಲ್ಲಿ ಸ್ಟುಡಿಯೋ ಇರುವಂತದ್ದು, ನಾವು ಸಾಕಷ್ಟು ಜನಪರ ಕಾಳಜಿ ಉಳ್ತಕ್ಕಂಥ ಡಿಸ್ಕಷನ್ ಮಾಡುವುದಾಗಿರ್ಬೋದು, ಸಮಾಜದ ಸಾಕಷ್ಟು ಅಂಕುಡೊಂಕುಗಳನ್ನ ತಿದ್ದುವಂತದ್ದಾಗಿರ್ಬೋದು, ಹಾಗೆ ಜ್ವಲಂತ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿ ಅವಕ್ಕೆ ಪರಿಹಾರವನ್ನ ನೀಡುವಂತ ಕೆಲಸವನ್ನು ಕೂಡ ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನವಗ್ರಹಗಳು ಅಂದ್ರೆ 9 ಜನರ ಒಂದು ತಂಡ ಇವತ್ತು ಮಾಧ್ಯಮ ಅಂದ್ರೆ ಮೀಡಿಯಾ ಕ್ಲಬ್ ಅನ್ನ ಕಟ್ಟಿರುವಂತದ್ದು. ಇವತ್ತಿನ ದಿನ ಹೇಗಾಗಿದೆ ಅಂತಂದ್ರೆ ಡಿಜಿಟಲ್ ಮೀಡಿಯಾ ಈಗ ತುಂಬಾ ವೇಗವಾಗಿ ಬೆಳೀತಾ ಇರುವಂತದ್ದು. ಇವತ್ತು ರಾಜ್ಯ ಮಾಧ್ಯಮದಲ್ಲಿ ಸಾಕಷ್ಟು ಸುದ್ದಿಗಳಿರ್ತದೆ. ಇವತ್ತು ರಾಮದುರ್ಗದ ಸುದ್ದಿಯನ್ನ ಕಳಿಸಿದ್ರೆ ಬೇರೆ ಏನಾದ್ರೂ ಡೆವಲಪ್ಮೆಂಟ್ ಆದ್ರೆ ಅದು ಸುದ್ದಿ ಕ್ಯಾರಿ ಆಗಲ್ಲ. ಸೊ ಡಿಜಿಟಲ್ ಮಾಧ್ಯಮ ಆ ಊರಿಗೆ, ಆ ಊರಿನ ಜ್ವಲಂತ ಸಮಸ್ಯೆಗಳನ್ನು ಬೆಳಕು ಚೆಲ್ಲುವಂತ ಕೆಲಸ ಮಾಡುತ್ತೆ. ಹಾಗೆ ಸಾಕಷ್ಟು ಯುವ ಪತ್ರಕರ್ತರು ನಮ್ಮ ಜೊತೆಗಿದ್ದಾರೆ. ರಾಮದುರ್ಗದ ಯಾವುದೇ ಸಮಸ್ಯೆಗಳಿರ್ಲಿ, ಇನ್ಯಾವುದೋ ವಿಷಯ ಇರಲಿ, ನಮ್ಗೆ ನಮ್ಮ ಮೀಡಿಯಾ ಕ್ಲಬ್ನ ಸದಸ್ಯರಿಗೆ ಅಥವಾ ನಮ್ಮ ಮೀಡಿಯಾ ಕ್ಲಬ್ಗೆ ಒಂದು ಕರೆ ಮಾಡಿದರೆ ಸಾಕು, ನಾವು ಕ್ಷಣಾರ್ಧದಲ್ಲಿ ಅಲ್ಲಿರ್ತೇವೆ. ಹಾಗೆ ನಿಮ್ಮ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿ ಅದಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೇವೆ. ಯಾಕಂದ್ರೆ ಸತ್ಯವೇ ನಮ್ಮ ಶಕ್ತಿ ಅಲ್ವಾ ವಿಜಯ ನಾಯಕ್ ಅವರೇ? ನಿಜ, ಸತ್ಯದ ಪರವಾಗಿ ಈ ಮೀಡಿಯಾ ಕ್ಲಬ್ ಕೆಲಸ ಮಾಡುತ್ತೆ. ಯಾರಿಗೆ ಸಮಸ್ಯೆಗಳಿರ್ತಾವೆ ಅಂತವ್ರು ಯಾವಾಗ್ಲೂ ಕರೆ ಮಾಡ್ರಿ. ಆ ಒಂದು ತಮ್ಮ ಸಮಸ್ಯೆಗಳ ಸುದ್ದಿಗಳ ಬಿತ್ತರಣೆಯನ್ನ ಮಾಡಿಸಿ ತಮಗೆ ಪರಿಹಾರ ಸಿಗ್ಲಿ, ಸಮಸ್ಯೆಗೆ ಪರಿಹಾರ ಸಿಗುವಂತ ಕಾರ್ಯವನ್ನ ನಮ್ಮ ಮೀಡಿಯಾ ಕ್ಲಬ್ಬಿನ ಸದಸ್ಯರು ನಿರ್ಭೀತಿಯಿಂದ ಮಾಡ್ತಾರೆ ಅನ್ನುವಂಥದ್ದು ಸಂದರ್ಭದಲ್ಲಿ ತಮಗೆ ಸ್ಪಷ್ಟವಾಗಿ ತಿಳಿಪಡಿಸ್ತೇನೆ. ಇನ್ನು ಮುಂದೆ ಈ ಮೀಡಿಯಾ ಕ್ಲಬ್ ರಾಮದುರ್ಗದ ಆಗು ಹೋಗುಗಳ ಬಗ್ಗೆ ಹಾಗೂ ರಾಮದುರ್ಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಲಿದೆ. ಪ್ರತಿಯೊಂದು ಈ 9 ಜನರ ಬೇರೆ ಬೇರೆ ಚಾನೆಲ್ಗಳಿದಾವೆ. ಎಲ್ಲನ್ನೂ ಒಗ್ಗೂಡಿಸಿ ನಾವು ಇವತ್ತು ಮೀಡಿಯಾ ಕ್ಲಬ್ ರಾಮದುರ್ಗನ ಮಾಡಿದ್ವಿ. ಪ್ರತಿಯೊಂದು ವಾಹಿನಿಗಳಲ್ಲಿ ಈ ರಾಮದುರ್ಗದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿಯನ್ನ ಎತ್ತಿ ಜನರಿಗೆ ಅನುಕೂಲ ಆಗಿರಬೇಕು, ಅಭಿವೃದ್ಧಿ ಆಗಿರಬೇಕು, ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವಂತ ಕಾರ್ಯಗಳು ಆಗಿರ್ಬೇಕು. ಅಧಿಕಾರಿಗಳಾಗಿರ್ಲಿ ಅಥವಾ ರಾಜಕಾರಣಿಗಳಾಗಿರ್ಲಿ ಅವರ ಅಂಕು ಡೊಂಕುಗಳನ್ನ ತಿದ್ದುವಂತ ಕಾರ್ಯನೂ ಆಗಿರ್ಬೇಕು. ಹಾಗೆ ಅದರ ಜೊತೆಗೆ ಶ್ಲಾಘನೆ ಮಾಡುವುದು ಕೂಡ ನಮ್ಮ ಕಾರ್ಯ ಆಗಿರ್ತದೆ. ಯಾವುದಕ್ಕೂ ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಶ್ಲಾಘನೆನೂ 100% ಮಾಡ್ತೀವಿ. ಅದೇ ರೀತಿ ಯಾವ್ದಾದ್ರು ತಮ್ಮಿಂದ ತಪ್ಪು ಕಾರ್ಯಗಳಾದ್ರೆ ಅದಕ್ಕೆ ತಕ್ಕ ಶಾಸ್ತಿಗಳು ಸಹ ನಮ್ಮ ಈ ಒಂದು ಕ್ಲಬ್ ನಿಂದ ತಮಗೆ ಆಗ್ಲಿದೆ ಅಂತ ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ತಮಗೆ ಭರವಸೆಯನ್ನ ಕೊಡ್ತೇನೆ. ನಾವು ಮತ್ತೊಮ್ಮೆ ರಾಮದುರ್ಗದ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ಕೊಳ್ತೇವೆ. ನಿಮ್ಮ ಯಾವುದೇ ಪತ್ರಿಕಾಗೋಷ್ಠಿಗಳು ಅಥವಾ ಇನ್ಯಾವುದೋ ಸಮಸ್ಯೆಗಳು ಇದ್ರೆ ಖಂಡಿತವಾಗ್ಲೂ ನಮ್ಮ ಮೀಡಿಯಾ ಕ್ಲಬ್ನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ, ಅಥವಾ ನಮ್ಮ ಅಧ್ಯಕ್ಷರ ದೂರವಾಣಿ ಆಗಿರ್ಬೋದು ಅಥವಾ ನನ್ನ ದೂರವಾಣಿ ಸಂಖ್ಯೆಗೂ ಕೂಡ ಸಂಪರ್ಕಿಸಿ. ಹಾಗೆ ನಮ್ಮ ಸದಸ್ಯರನ್ನು ನೀವು ಸಂಪರ್ಕಿಸಬಹುದು. ಹೀಗೆ ನಿಮ್ಮ ಮೀಡಿಯಾ ಕ್ಲಬ್ ನಿಮ್ಮ ಧ್ವನಿಯಾಗಿ ನಿಮ್ಮ ಮುಂದೆ ಬರ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ. ಈ ಒಂದು ತಮಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇದು ನಮ್ಮ ಮೀಡಿಯಾ ಕ್ಲಬ್ ಅಲ್ಲ, ಇದು ನಿಮ್ಮ ಮೀಡಿಯಾ ಕ್ಲಬ್, ಇದು ನಮ್ಮ ರಾಮದುರ್ಗದ ಮೀಡಿಯಾ ಕ್ಲಬ್ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.